ಕೆಆರ್ಪುರ ಕ್ಷೇತ್ರದ ರಾಮಮೂರ್ತಿ ನಗರ ಸಮೀಪದ ಬಿಎಸ್ವಿ ರೆಡ್ಡಿ ಲೇಔಟ್ನಲ್ಲಿ ಶ್ರೀ ಗಜಾನನ ಕನ್ನಡ ಯುವಕರ ಸಂಘದ ವತಿಯಿಂದ 24ನೇ ವರ್ಷದ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸುಮಾರು 5 ದಿನಗಳ ಕಾಲ ರಾಜುರವರ ನೇತೃತ್ವದಲ್ಲಿ ನಡೆದ ಗಣೇಶೋತ್ಸವದಲ್ಲಿ ಬೃಹತ್ ಗಣಪತಿಯನ್ನು ವಿಶೇಷವಾದ ಮಂಟಪ ನಿರ್ಮಾಣ ಮಾಡಿ, ವಿಶೇಷ ಅಲಂಕಾರದೊಂದಿಗೆ ಗಣಪತಿ ಪ್ರತಿಷ್ಠಾಪನೆ, ಪೂಜೆ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ, ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ.ಎ. ಬಸವರಾಜರವರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಬೃಹತ್ ಗಣಪತಿಯ ದರ್ಶನ ಪಡೆದರು. ಶ್ರೀ ಗಜಾನನ ಕನ್ನಡ ಯುವಕರ ಸಂಘದ ವತಿಯಿಂದ ಶಾಸಕರಿಗೆ ಬೃಹತ್ತಾದ ಹೂವಿನ ಹಾರ ಹಾಕಿ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಿ ಗೌರವಿಸಲಾಯಿತು. ಅನೇಕ ಮುಖಂಡರು, ಗಣ್ಯರು, ಗ್ರಾಮಸ್ಥರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. 5 ದಿನಗಳ ಕಾಲ ನಡೆದ ಗಣೇಶೋತ್ಸವದ 5ನೇ ದಿನ ತಮಟೆ ವಾದ್ಯ, ವೀರಗಾಸೆ, ಯಕ್ಷಗಾನ, ಡೊಳ್ಳು ಕುಣಿತ, ಕೇರಳದ ಚಂಡೆ ಮೇಳ ವಾದ್ಯಗಳ ಪ್ರದರ್ಶನದ ಮೂಲಕ ರಾಮಮೂರ್ತಿ ನಗರದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಗಣಪತಿ ವಿಸರ್ಜನೆ ಮಾಡಲಾಯಿತು. ಶ್ರೀ ಗಜಾನನ ಕನ್ನಡ ಯುವಕರ ಸಂಘದ 24ನೇ ಗಣೇಶೋತ್ಸವ ಯಶಸ್ವಿಯಾಗಿ ನಡೆಯಿತು. ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಬಹುದು. ಫೋನ್ ಇಲ್ಲಿ ಸ್ಕ್ಯಾನರ್ ಇದೆ, ಹುಂಡಿನೂ ಇದನ್ನು ತಲುಪಿಸಿದ್ರು ಅದು ಗಣೇಶನಿಗೆ ಸೇರುತ್ತೆ. ಇಲ್ಲೇ ಸ್ಪೀಕರ್ ಪಕ್ಕದಲ್ಲಿ ಇಟ್ಟಿದ್ದೀವಿ. ನಿಮ್ಗೆ ನಿಮ್ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಒಂದು ಆರ್ತಿ ಮಾಡು, ಆಮೇಲೆ ಮಾಡೋಣ ಅಂತ ಖಾಲಿ ಆಗೋಗುತ್ತೆ. ಇದು ಕೊಟ್ಟರಾಯ್ತು.
ಶ್ರೀ ಗಜಾನನ ಕನ್ನಡ ಯುವಕರ ಸಂಘದ ವತಿಯಿಂದ 24ನೇ ಗಣೇಶ ವಾರ್ಷಿಕೋತ್ಸವ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸತತವಾಗಿ ಇದು 24ನೇ ವರ್ಷ ನಾವು ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ರಾಜಣ್ಣನವರ ಸಮ್ಮುಖದಲ್ಲಿ, ಸವನಿಲ್ಸ್ ಬಾರ್ ರಾಜಣ್ಣವರ ಸಮ್ಮುಖದಲ್ಲಿ. ಇನ್ನೇನು ಮುಂದಿನ ವರ್ಷ 25ನೇ ವರ್ಷ ಇದಕ್ಕಿಂತ ಅದ್ದೂರಿಯಾಗಿ ಮಾಡಬೇಕಂತ ನಮ್ಮ ತಂಡದಿಂದ ಎಲ್ಲರೂ ಅಂದ್ಕೊಂಡಿದ್ದಾರೆ. ಈ ವರ್ಷವೂ ನಮಗೆ ಸುತ್ತಮುತ್ತ ನಿವಾಸಿಗಳಾಗಿರ್ಬೋದು, ನಮ್ಮ BSV ರೆಡ್ಡಿ ಲೇಔಟಿನ ಸುತ್ತಮುತ್ತ ಎಲ್ಲ ನಿವಾಸಿಗಳು ನಮಗೆ ವರ್ಷ ಪ್ರೋತ್ಸಾಹ ನೀಡ್ತಾನೆ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಬಾಕ್ಸರ್ ನಾಗರಾಜಣ್ಣವರಾಗಿರ್ಬೋದು, ನಮ್ಮ KR ಪುರಂ ಕ್ಷೇತ್ರದ ಶಾಸಕರಾದ ಬೈತಿ ಬಸವರಾಜಣ್ಣವರಾಗಿರ್ಬೋದು, ನಮ್ಮ ಕೋಲಾರ ಮಾಜಿ ಲೋಕಸಭಾ ಸದಸ್ಯರಾದ ಮುನ್ಸಾಮಣ್ಣವರಾಗಿರ್ಬೋದು, ಶ್ರೀಮತಿ ಶೈಲಕ ಮುನ್ಸಾಮಿ ಆಗಿರ್ಬೋದು, ಮತ್ತು ನಮ್ಮ ಪೆಟ್ರೋಲ್ ಬಂಕ್ ಶಂಕರಣ್ಣ ಆಗಿರ್ಬೋದು, ನಾಗರಾಜಣ್ಣವರಾಗಿರ್ಬೋದು, ಮತ್ತು ರಾಧಮ್ಮನವರಾಗಿರ್ಬೋದು, ಹಾಗೂ ಅನಿಲ್ ಆಡಿಟ್ ಅವರು, ಇನ್ನೂ ಸುಮಾರು. ಮುಖ್ಯವಾಗಿ ಇವತ್ತು ಗಣೇಶ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕಂದ್ರೆ ಮೂಲ ಕಾರಣ ನಮ್ಮ ಮಂಜಣ್ಣ ಕುಬೇರಣ್ಣವರು. ಅವ್ರಿಗೆ ನಮ್ಮ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಗಣೇಶನ ವಿಸರ್ಜನೆ ಈಗ ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ವಿಶೇಷವಾಗಿ ಏನಂದರೆ ಈ ಸುತ್ತಮುತ್ತ ನಿವಾಸಿಗಳು ಹಾಗೂ ಅಕ್ಕಪಕ್ಕ ಮನೆಯವರು ನಮಗೆ ವರ್ಷ ಪ್ರೋತ್ಸಾಹ ಬೆಂಬಲ ನೀಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಶ್ರೀ ಗಜಾನನ ಕನ್ನಡ ಯುವಕರ ಸಂಘದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಈಗ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗಿ ವಿಸರ್ಜನೆ ಮಾಡಿ ಕಾರ್ಯಕ್ರಮ ಅಂತ್ಯ ಆಗುತ್ತೆ. ಶ್ರೀ ಗಜಾನನ ಕನ್ನಡ ಯುವಕರ ಸಂಘಕ್ಕೆ, ಶ್ರೀ ವಿದ್ಯಾ ಗಣಪತಿಗೆ, ಶ್ರೀ ವಿದ್ಯಾ ಗಣಪತಿಗೆ.